Good morning friends, welcome to Wealth Mindset YouTube channel. Time 9:13 ಆಗಿದೆ, ಪ್ರೀ ಮಾರ್ಕೆಟ್ ಓಪನ್ ಆಗಿದೆ. ನನ್ನ ಪ್ಲ್ಯಾನ್ ರೆಡಿ ಇದೆ. ರೆಡ್ ಲೈನಿಗೆ ಬಂದರೆ ನಂದು ಬೇರಿಶ್ ವ್ಯೂ ಇರುತ್ತೆ, ಗ್ರೀನ್ ಲೈನಿಗೆ ಬಂದರೆ ಬುಲಿಶ್ ವ್ಯೂ ಇರುತ್ತೆ, ಬ್ಲೂ ಲೈನಿಗೆ ಬಂದರೆ ಎರಡೂ ಸೈಡ್ ಇರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಮಾರ್ಕೆಟ್ ಓಪನ್ ಆಯಿತು, ಓಪನ್ ಆಗಿ ಡೌನ್ ಬರ್ತಾ ಇದೆ. ನೋಡೋಣ ಎಲ್ಲಿ ಇಂಡಿಕೇಷನ್ ಬರುತ್ತೆ, ಎಲ್ಲಿ ಅಪಾರ್ಚುನಿಟಿ ಸಿಗುತ್ತೆ ಅಂತ. ನನ್ನ ರೂಲ್ಸ್ ಪ್ರಕಾರ ನನಗೆ ಇಂಡಿಕೇಷನ್ ಸಿಗಬೇಕು, ಅದು ಕೂಡ ಸ್ಮಾಲ್ SL ಒಟ್ಟಿಗೆ. ಡೈಲಿ ಹಾಗೆ ಇವತ್ತು ಕೂಡ ಸೆಲ್ಲಿಂಗ್ ಮಾಡ್ತೀನಿ. ಆರ್ಡರ್ ಪಂಕ್ಚ್ ಆದ ಕೂಡಲೇ ಟೆಲಿಗ್ರಾಮ್ನಲ್ಲಿ ಹಾಕ್ತೀನಿ, ಯಾಕೆಂದರೆ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತೀನಿ. ಟ್ರೇಡ್ ಎಕ್ಸಿಕ್ಯೂಟ್ ಆಗಿದ್ದ ಟೈಮು ಅದರಲ್ಲಿ ಇರುತ್ತೆ. ನನಗೆ ಒಂದು ಸ್ವಲ್ಪ ಹೊರಗಡೆ ಹೋಗಲಿಕ್ಕಿತ್ತು, ಸೊ ನಾನು ಚಾರ್ಟ್ ನೋಡೋಕ್ಕಾಗಿರಲಿಲ್ಲ. ಬಟ್ ಈಗ ಬಂದು ನೋಡ್ತಿದ್ದೀನಿ 10:55 ಆಗಿದೆ. ಲಿಟರಲಿ ಮಾರ್ಕೆಟ್ ಎಲ್ಲೂ ಹೋಗಿರಲಿಲ್ಲ, ಅಲ್ಲೇ ಇತ್ತು. ಇವಾಗ ಇಂಡಿಕೇಷನ್ ಸಿಗ್ತಾ ಇದೆ. ನಾನು ಎಕ್ಸಿಕ್ಯೂಟ್ ಆಯಿತು ಟ್ರೇಡ್. ನಾನು ಪುಟ್ ಸೆಲ್ ಮಾಡಿದ್ದೀನಿ, ಇದನ್ನು ಸ್ಕ್ರೀನ್ಶಾಟ್ ಟೆಲಿಗ್ರಾಮ್ನಲ್ಲೂ ಹಾಕಿದ್ದೀನಿ. ಇವತ್ತು ಫುಲ್ ಸೈಡ್ ವೇಸ್ ಮಾರ್ಕೆಟ್. ಆಪ್ಷನ್ ಬೈಯರ್ಸ್ಗಂತೂ ಏನೂ ಸಿಗಲ್ಲ. ಆ್ಯಕ್ಚುಲಿ ನಿಫ್ಟಿ ನಾಳೆ ಎಕ್ಸ್ಪೈರಿ, ಬಟ್ ಇವತ್ತು ಆಪ್ಷನ್ ಬೈಯರ್ಸ್ದು ಇವತ್ತೇ ಎಕ್ಸ್ಪೈರಿ ಆಗುತ್ತೆ. ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ. ನಾನು SL ಕೂಡ ಹಾಕಿದ್ದೀನಿ. ಸೆಲ್ಲಿಂಗ್ ಅಲ್ವಾ, ದೂರ SL ಹಾಕ್ಬೋದು, ಹಾಗೆಲ್ಲ ನೋಡೋಕ್ಕಾಗಲ್ಲ. ನಮ್ಮದು ಇಲ್ಲಿ ಇಂಟ್ರಾಡೇ ಸೆಲ್ಲಿಂಗ್ ಮಾಡ್ತಾ ಇರೋದು. ಸೊ SL ಹಾಕಲೇಬೇಕು, ಎಲ್ಲಿ ಸ್ವಿಂಗ್ ಬರುತ್ತೆ ನೋಡಿ ಅಲ್ಲಿ ಹಾಕಲೇಬೇಕು. ಟ್ರಯಲಿಂಗ್ ಕೂಡ ಹಾಗೇ ಮಾಡಬೇಕು. ಸೆಲ್ಲರ್ಸು ವೆಯ್ಟ್ ಮಾಡಬೇಕು ಅಂತ ಹೇಳಿ ಓವರ್ನೈಟ್, ವೀಕ್ಲಿ, ಮಂತ್ಲಿ ಎಲ್ಲ ತೊಗೊಂಡು ಹೋಗೋದು. ನಮಗೆ ಏನು ಡೈಲಿ ಪ್ರಾಫಿಟೇಬಲ್ ಇರಬೇಕು. ಅದು ಆಪ್ಷನ್ ಬೈಯಿಂಗ್ ಆಗಿರಲಿ, ಸೆಲ್ಲಿಂಗ್ ಆಗಿರಲಿ, ಏನೇ ಆಗಿರಲಿ. ಪ್ರಾಫಿಟ್ ಆದ ಕೂಡಲೇ ಟ್ರಯಲ್ ಮಾಡ್ಕೊಂಡು ಹೋಗೋದು, ಎಕ್ಸಿಟ್ ಆಗೋದು, ನಾಳೆಗೆ ನೋಡೋದು. ಸುಮ್ಮನೆ ಅದನ್ನೆಲ್ಲ ಟೆನ್ಷನ್ನು, ತಲೆನೋವನ್ನು ಮನೆಗೆ ತೊಗೊಂಡು ಹೋಗೋದು, ಅವೆಲ್ಲ ಮಾಡಬಾರ್ದು. ಈಗ ನೋಡಿ, ಇಲ್ಲಿ ಲೋಯರ್ ಲೋಸ್ ಹಾಕ್ಕೊಂಡು ಬರ್ತಾ ಇದೆ. ನನಗೆ ಪುಟ್ ಸೆಲ್ಲಿಗೆ ಇಂಡಿಕೇಷನ್ ಸಿಕ್ಕಿದೆ, ಪುಟ್ ಸೆಲ್ ಮಾಡಿದ್ದೀನಿ. ಇವಾಗ ಬ್ರಿಸ್ಕ್ ಮೂವ್ ಆಯಿತು ಅಂತಂದರೆ ಪ್ರೀಮಿಯಮ್ ಬ್ಲಾಸ್ಟ್ ಆಗುತ್ತೆ. ಸೆಲ್ಲರ್ಸಿಗೆ ಡೇಂಜರೇ ಅದು. ಅದಕ್ಕೆ ನಾನು ಇಲ್ಲಿ SL ಹಾಕಿಟ್ಟಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಪ್ರಾಫಿಟ್ ನಡೀತಾ ಇದೆ, ನಡೀಲಿ. ಎಲ್ಲೆಲ್ಲಿ ಸ್ವಿಂಗ್ ಬರುತ್ತೋ SL ಟ್ರಯಲ್ ಮಾಡ್ತಾ ಹೋಗಬೇಕು. ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದ್ವಿ, ಎಷ್ಟು ಪ್ರಾಫಿಟ್ ಮಾಡ್ತಿದ್ದೀವಿ, ಅದೆಲ್ಲ ಲೆಕ್ಕ ಅಲ್ಲ. ನಾವು ಆ್ಯಾವ್ರೇಜ್ ನೋಡ್ತಾ ಹೋಗಬೇಕು. ಡೈಲಿ, ಮಂತ್ಲಿ, ಇಯರ್ಲಿ ನಾವು ಎಷ್ಟು ಅರ್ನ್ ಮಾಡಿದ್ದೀವಿ ಅದು ಮುಖ್ಯ ಆಗುತ್ತೆ. ಸೆಲ್ಲಿಂಗಿಗಾದರೆ 1 ಲಕ್ಷ ಬೇಕು ಅಂತ ಹೇಳಿ, ಬೈಯಿಂಗಿಗೆ 10,000 ಸಾಕು ಅಂತ ಹೇಳಿ ಇವತ್ತಿನಂಥ ಈ ಸೈಡ್ ವೇಸ್ ಮಾರ್ಕೆಟಲ್ಲಿ ಬೈಯಿಂಗಿಗೆ ಹೋದರೆ ಅದಷ್ಟು ಕಳ್ಕೊಳ್ಳೋದೇನೆ. ಸೆಲ್ಲರ್ಸಿಗೆ ಏನೋ ಸ್ವಲ್ಪನಾದರೂ ಸಿಕ್ಕೇ ಸಿಗುತ್ತೆ. ಬೈಯರ್ಸಿಗೆ ಒಂದೊಂದು ದಿನ ಮಾತ್ರ ಅಪಾರ್ಚುನಿಟಿ, ಡೈಲಿ ಸಿಗೋದಿಲ್ಲ. ಅದಕ್ಕೆ ಒಂದು ರೂಲ್ಸು, ಒಂದು ಸ್ಟ್ರಾಟಜಿ ಅಂತ ಹಿಡ್ಕೊಂಡು ಡೈಲಿ ಕನ್ಸಿಸ್ಟೆಂಟ್ ಪ್ರಾಫಿಟ್ ಮಾಡ್ತಾ ಹೋಗಬೇಕು. ಅಕಸ್ಮಾತ್ ಲಾಸ್ ಆಯಿತು, SL ಹಿಟ್ ಆಯಿತು, ಬಿಟ್ಬಿಡ್ಬೇಕು ಅವತ್ತಿಗೆ. ನೋಡಿ SL ಟ್ರಯಲ್ ಮಾಡಿ ಇಟ್ಟಿದ್ದೀನಿ. ಏನಾದರೂ ಟಚ್ ಆಯಿತು ಅಂತಂದರೆ ಲಾಸಲ್ಲಿ ಹೊರಗೆ ಬರ್ತೀನಿ, ಅದು ಕೂಡ ತುಂಬ ಕಡಿಮೆ ಲಾಸ್. ನೆಕ್ಸ್ಟು ಎಲ್ಲಿ ಇಂಡಿಕೇಷನ್ ಬರುತ್ತೆ ನೋಡಿ ಪ್ಲ್ಯಾನ್ B ಮಾಡ್ತೀನಿ, ಅಷ್ಟೇ. ಅದು ಸಿಂಪಲ್. ನಮ್ಮ ರೂಲ್ಸ್ ಸ್ಟ್ರಾಟಜಿ ಪ್ರಕಾರ ಏನು ಬರುತ್ತೋ ಅದನ್ನೇ ಮಾಡಬೇಕು ಡಿಸಿಪ್ಲಿನಾಗಿ. ಇಲ್ಲದಿದ್ದರೆ ಎಲ್ಲೋ ತೊಗೊಳ್ಳೋದು, ರಾಂಗ್ ಎಂಟ್ರಿ, ರಾಂಗ್ ಎಕ್ಸಿಟ್ಟು. ಈಗ ಇಲ್ಲಿ ಬ್ರೇಕೌಟ್ ಆಗುತ್ತೆ ಅಂತ ಎಲ್ಲ ಬೈ ಮಾಡೋದು. ಎಷ್ಟು ದೊಡ್ಡ SL ಬರುತ್ತೆ. ಯಾವುದೇ ಲಾಜಿಕ್ ಇಲ್ಲದೆ ಟ್ರೇಡ್ ಮಾಡಿದ್ರೆ ಫುಲ್ ಲಾಸೇ ಆಗೋದು. ನಾವೊಂದು ನಮ್ಮ ರೂಲ್ಸ್ ಸ್ಟ್ರಾಟಜಿಕ್ ಸ್ಟಿಕ್ಕನ್ ಆಗಿದ್ದರೆ ಮಾರ್ಕೆಟ್ ಯಾವ ಸೈಡ್ ಆದರೂ ಮೂವ್ ಆಗಲಿ, ನಮಗೆ ಏನೋ ಒಂದು ಪ್ರಾಫಿಟ್ ಅಂತ ಕೊಟ್ಟೇ ಹೋಗುತ್ತೆ. ಅದಕ್ಕೆ ಪೇಷನ್ಸ್ ಇರಬೇಕು, ವೆಯ್ಟ್ ಮಾಡಬೇಕು. ಇವತ್ತು ನಾನು ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿ ಬಂದು ಆಮೇಲೆ ಒಂದು ಟ್ರೇಡ್ ಸಿಕ್ತು, ಇಂಡಿಕೇಷನ್ನು ಎಂಟ್ರಿ ಮಾಡಿದೆ. ಇಲ್ಲದೇ ಇದ್ದಿದ್ರೆ ನಾನು ಎಂಟ್ರಿ ಮಾಡ್ತಿರಲಿಲ್ಲ. ಹಾಗಾಗಿ ಪ್ರಾಫಿಟಲ್ಲಿದ್ದೀನಿ. ಟ್ರೇಡ್ ನಡೀತಾ ಇದೆ, ಟ್ರಯಲ್ ಮಾಡ್ತಾ ಇದ್ದೀನಿ. ಟ್ರಯಲಿಂಗ್ SL ಹಿಟ್ ಆಯಿತು, ಎಕ್ಸಿಟ್ ಆಯಿತು. ಇದು ನನ್ನ ಇವತ್ತಿನ ಪ್ರಾಫಿಟ್ಟು. ನೋ ಪೆಂಡಿಂಗ್ ಆರ್ಡರ್ಸ್, ಎಲ್ಲ ಎಕ್ಸಿಕ್ಯೂಟ್ ಆಯಿತು. ನನಗೆ ಇವತ್ತು ಪ್ರಾಫಿಟ್ ಆಯಿತು. ಇಲ್ಲಿಂದ ಮಾರ್ಕೆಟ್ ಎಲ್ಲಿಗಾದರೂ ಹೋಗಲಿ, ನನ್ ಆಫ್ ಮೈ ಬಿಸ್ನೆಸ್. ನಾನು ನಾಳೆನೇ ಸಿಸ್ಟಮ್ ಓಪನ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.